ಹಾಕೊಳ್ಳಿ ಬಿಡಿ. ವಿರೋಧ ಪಕ್ಷ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷ ಏನಾದರೂ ಮಹಿಳಾ ಸಿಎಂ ಕೊಡುತ್ತಾ ಅಂತ ಅನ್ನುವಂಥ ನಿರೀಕ್ಷೆ ಇದೆ. ಆ ರೀತಿಯಾದಂಥ ಒಂದು ಪೋಸ್ಟ್ ಕೂಡ ವೈರಲ್ ಆಗ್ತದೆ. ನಮ್ಗೆ ಅರ್ಥ ಆಯ್ತಿಲ್ಲ ಇದೇನು ಅಂತ. ನೀವೇ ಹೇಳ್ತಾ ಇರೋದು ಮಹಿಳಾ ಸಿಎಂ ಏನು ಯೋಗ ಇದ್ರೆ ಯಾರು ಆಗಲಿ ಬಿಡಿ ಏನಂತೆ. ಕಾಂಗ್ರೆಸ್ ಪಕ್ಷದಿಂದ ಮಹಿಳೆಯರು ಆಯ್ತಾರೋ ಗಂಡಸರು ಆಯ್ತಾರೋ ಯೋಗ ಇರೋರು ಆಯ್ತಾರೆ. ಸಿ ಎಮ್ ಆಗೋಕ್ಕೆ ಲಾಬಿ ಮಾಡಿದ್ರೆ ಆಗಲ್ಲ, ಯೋಗನೂ ಇರಬೇಕು. ಯೋಗ ಯೋಗ್ಯತೆ ಎರಡೂ ಇರಬೇಕು ಸಿ ಎಮ್ ಆಗೋಕ್ಕೆ. ಬರೀ ಲಾಬಿ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ಟವಲ್ ಹಾಕ್ಬಿಟ್ರು ಆಗಲ್ಲ. ಯೋಗ ಯೋಗ್ಯತೆ ಇರೋರು ಆಯ್ತಾರೆ. ಲಾಬಿ ಮಾಡ್ತಿರೋರಿಗೆ ತಾವು ಏನು ಸಲಹೆ ಕೊಡ್ತೀವಿ ಸರ್ ಹಿರಿಯ ಶಾಸಕರಾಗಿ? ಸಿದ್ದರಾಮಣ್ಣನವರು ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಲಾಬಿ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ದಯಮಾಡಿ ಅವರ ಮನಸ್ಥಿತಿಗಳನ್ನ ಬದಲಾವಣೆ ಮಾಡ್ಕೋಬೇಕು. ಮಾಡೋದಕ್ಕೆ ಹೈಕಮಾಂಡ್ ಇದೆ, ಯಾರನ್ನ ಮಾಡಬೇಕು ಏನು ಮಾಡಬೇಕು ಅಂತ ತೀರ್ಮಾನ ಮಾಡಲಿಕ್ಕೆ ಬಲಿಷ್ಠವಾದಂಥ ಹೈಕಮಾಂಡ್ ಇದೆ. ಅವರು ತೀರ್ಮಾನ ಮಾಡ್ತಾರೆ. ಯಾರ್ಯಾರು ಸೇವೆ ಪಕ್ಷಕ್ಕೆ ಎಷ್ಟೆಷ್ಟಿದೆ ಅಂತಕ್ಕಂಥದ್ದನ್ನು ಆ ಸಂದರ್ಭದಲ್ಲಿ ಚರ್ಚೆ ಮಾಡ್ತಾರೆ, ಪರಿಗಣಿಸ್ತಾರೆ. ಸುಮ್ಮನೆ ನಾವು ನಮ್ಮ ಟವಲ್ಗಳನ್ನ ನಾವು ಕುರ್ಚಿ ಮೇಲೆ ಹಾಕ್ತಕ್ಕಂಥದ್ದು ಸೂಕ್ತ ಅಲ್ಲ. ದಯಮಾಡಿ ಇಲ್ಲಿ ಇದರಿಂದ ಏನಾಗ್ತದೆ ಅಂತಂದರೆ ನಮ್ಮ ಕಾರ್ಯಕರ್ತರ ಮನಸ್ಸಿನ ಮೇಲೆ ಒಂದು ಪರಿಣಾಮ ಬೀರ್ತದೆ. ಅದಕ್ಕೆ ನಮ್ಮ ಮುಖಂಡರುಗಳು ಅವಕಾಶ ಮಾಡಿಕೊಡೋದು ಬೇಡ. ದಯಮಾಡಿ ಯಾರಿಗೆ ಯೋಗ ಆದವ್ರು ಆಯ್ತಾರೆ. ಯಾರು ಬೆಳಿಗ್ಗೆ ಕೆಲಸ ಮಾಡಬೇಕು ಆಗಬೇಕಾದ್ರೆ ಸುಮ್ಮನೆ ಮಾಡಿಬಿಡೋಕ್ಕಾಗಲ್ಲ. ಅದಕ್ಕೆ ಹೈಕಮಾಂಡ್ ಪರಿಗಣಿಸ್ತದೆ. ಯಾರು ಚುನಾವಣೆ ಸಂದರ್ಭದಲ್ಲಿ ಯಾರ ಶ್ರಮ ಎಷ್ಟೈತೆ, ಯಾವ್ಯಾವ ಸಂದರ್ಭದಲ್ಲಿ ಈ ಪಕ್ಷಕ್ಕೋಸ್ಕರ ದುಡಿಮೆ ಮಾಡೋರು ಅದನ್ನೆಲ್ಲ ಪರಿಗಣಿಸಿ ತೀರ್ಮಾನ ಮಾಡ್ತಾರೆ. ಆವಾಗ ಮಾಡಿದಾಗ ಇವ್ರನ್ನೇ ಮಾಡಿದ್ರೆ ಇವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಚನ್ನಪಟ್ಟಣ ಉಪಚುನಾವಣೆಗೆ ಸರ್ ಈಗ 3 ಕಳಿಸಿದ್ದೀರಿ ಹೆಸರು ಅಂತ, ಅದು ಯಾರ್ಯಾರು ಅಂತ? ಇಲ್ಲ, ನಾವೇನು ಕಳಿಸಿಲ್ಲ ಇನ್ನೂ ನನಗಂತೂ ಗೊತ್ತಿಲ್ಲ. ಇಲ್ಲ ಕಳಿಸಿಲ್ಲ, ನಾವ್ಯಾವತ್ತೂ ಕಳಿಸಿಲ್ಲ. ಚುನಾವಣಾ ಉಸ್ತುವಾರಿ ನಾವು ನೋಡ್ತಾ ಇದ್ದೀವಿ ಯಾರು ನಿಂತ್ಕೋತಾರೆ ಆ ಕಡೆಯಿಂದ ಅಂತ. ಅದ್ರ ಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಒಂದು ಕಾಯ್ದು ನೋಡೋ ತಂತ್ರ. ಹೌದು, ಯಾರಿಗೆ ಎದುರಾಳಿ ಯಾರನ್ನ ಮಾಡಬೇಕು ಅಂತ ಯೋಚನೆ ಮಾಡಬೇಕಲ್ಲ ನಾವು. ಸರ್ ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ, ಡಿ ಕೆ ಸುರೇಶ್ ಸ್ಪರ್ಧೆ ಮಾಡ್ತಾರೆ, ಅದನ್ನು ಈಗ ಹೇಳಲ್ಲ ನಾವು. ಯಾರು ನಮ್ಮ ಎದುರಾಳಿಯಿಂದ ನೋಡ್ಕೊಂಡು ನಾವು ತೀರ್ಮಾನ ಮಾಡ್ತೀವಿ ನಮ್ಮ ಅಭ್ಯರ್ಥಿನ. ಧನ್ಯವಾದಗಳು.